ಕನ್ನಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಂಕಷ್ಟಿ ಚತುರ್ಥಿ, ರಂಜತಾಳ್ ಸಿದ್ಧಿವಿನಾಯಕನಿಗೆ ವಿಶೇಷ ಪೂಜೆ. ಬೀದನಗರದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿಗಳ 100 ಕೋಟಿ ರೂಪಾಯಿ ಪ್ಯಾಕೇಜ್ ಪೈಕಿ 70 ಲಕ್ಷ ರೂಪಾಯಿ ಕಾಮಗಾರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಚಾಲನೆ. ಬೀದರ್ ವಾರ್ಡ್ ಸಂಖ್ಯೆ 29 ಮತ್ತು 30ರಲ್ಲಿ 1 ಕೋಟಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಸುದ್ದಿಯ ವಿವರಗಳು. ಬೀದರ್ ಪಕ್ಷದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ತಾಲೂಕಾ ವ್ಯಾಪ್ತಿಯಲ್ಲಿನ ರಂಜತಾಳ್ನಲ್ಲಿ ಸಂಕಷ್ಟಿ ಚತುರ್ಥಿ ಅಂಗವಾಗಿ ಬೀದರ್, ಕಲಬುರಗಿ ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಗಳ ಭಕ್ತಾದಿಗಳು ಸಾಗರ ಲೋಪ ಹಾದಿಯಲ್ಲಿ ಹರಿದು ಬಂದಿತ್ತು. ಬೆಳಗಿನ 4 ಗಂಟೆಯ ಕಾಕಡ ಆರತಿಗಾಗಿ ಬಿಡುಬಿಟ್ಟರು. ಬಹುತೇಕರು ಪಾದಚಾರಿಗಳಾಗಿ ಭಾಗವಹಿಸಿರುವುದು ವಿಶೇಷ. ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ಜನ ಜಾತ್ರೆ ನೆರೆಯಿತು. ಆರಂಭದಲ್ಲಿ ಸಿದ್ಧಿವಿನಾಯಕನಿಗೆ ಅಲ್ಲಿಯ ಅರ್ಚಕರು ಪಂಚಾಮೃತದಿಂದ ಅಭಿಷೇಕಗೈದು ಮಹಾಮಂಗಳಾರತಿ ನೆರವೇರಿಸಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು. ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಸಾದ ವಿತರಣೆ ಜರುಗಿ ನಂತರ ಮಹಾಪ್ರಸಾದ ಆರಂಭವಾಯಿತು. ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ಗಳಾದ ಅಶೋಕ್ ರಂಜಿತಲ್, ದಿಗಂಬರ್ ಪೋಲಾ, ಬಸವರಾಜ್ ಸಿಂಧೋಲ್, ಪಿ ನಾರಾಯಣರಾವ್, ರಘುನಾಥ್ ನವಲ್ಕೆಲೆ, ಶರಣಬಸಪ್ಪ ಭೀಮಳ್ಳಿ, ಜಹೀರಾಬಾದ್ ನರಸಿಂಹಲು ಅಲ್ಲಾಡಿ, ನೀಲಾ ರಾಜೇಶ್ವರ್, ಲಕ್ಷ್ಮಣ್ ಚಿದ್ರಿ, ರವಿ ಕುಬ್ಬ, ಅಲ್ಲಾಡಿ ವೀರಶಂ ಹಲವು ಜವಾಬ್ದಾರಿ ಹೊತ್ತು ಸಂಕಷ್ಟಿ ಚತುರ್ಥಿ ಯಶಸ್ವಿಗೊಳಿಸಿದರು. ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದರು. ನೀನು ಮಂಚೂರ ಬೀದನಗರದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿಗಳ 100 ಕೋಟಿ ರೂಪಾಯಿ ಪ್ಯಾಕೇಜ್ ಪೈಕಿ 70 ಲಕ್ಷ ರೂಪಾಯಿ ಕಾಮಗಾರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಚಾಲನೆ ನೀಡಿದರು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿ, ಸೋಮವಾರ ನಡೆದ ವಕ್ಫ್ ಅದಾಲತ್ನಲ್ಲಿ ಸಲ್ಲಿಕೆಯಾದ 197 ಅರ್ಜಿಗಳ ಪೈಕಿ 14 ಖಾತೆ, 11 ಒತ್ತುವರಿ, 34 ಖುಬರಾಸ್ತಾನ್ ಸೇರಿದಂತೆ ಇತರ ಅರ್ಜಿಗಳನ್ನು 1 ತಿಂಗಳಲ್ಲಿ ಇತ್ಯರ್ಥಪಡಿಸಲು ಸಚಿವರು ಗಡುವು ನೀಡಿದರು. ವಕ್ಫ್ ಅದಾಲತ್ನಲ್ಲಿ ಬಂದ ಅರ್ಜಿ ಹೊರತುಪಡಿಸಿ ಈಗಾಗಲೇ ಸಲ್ಲಿಕೆಯಾಗಿರುವ ಅರ್ಜಿಗಳ ಬಗ್ಗೆಯೂ ಕ್ರಮ ತೆಗೆದುಕೊಳ್ಳಿ. ಕಾಲಮಿತಿಯಲ್ಲಿ ಇತ್ಯರ್ಥ ಮಾಡದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸಚಿವ ರಹೀಂ ಖಾನ್, ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ವಕ್ಫ್ ಬೋರ್ಡ್ ಅಧ್ಯಕ್ಷ ಅನ್ವರ್ ಬಾಷಾ, ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಉಪಸ್ಥಿತರಿದ್ದರು. यार हिंद बंದ್ರೆ ಎಲ್ಲರದು ಬರ್ತಾರೆ ಗುಸ್ತಿ ಹೊಡೆಯೋದು ಹಿಂದೆ ಬರಪ್ಪ नहीं माइनॉरिटी कॉलोनी के लिए 10 करोड़ रुपए ग्रांट दिया गया था। उसके अंदर आज एक रास्ते का रोड का जो है माइनॉरिटी ज़्यादातर माइनॉरिटी है उधर, वो रोड के लिए 70 लाख का आज संज्ञा बुनियाद का काम हम लोग ने किया गया।
अभी सर जो ZP ऑफिस में रिव्यू मीटिंग हुई है नहीं, कल हमने वफ़ा अदालत किया था। वफ़ा अदालत के अंदर टोटल 180% कल अर्जी आए थे, तो वो हिसाब से आज DC, तहसीलदार, AC तमाम ऑफिसर्स की मीटिंग करके उनको डेडलाइन दिया गया है कि इतने दिन के अंदर करना करके। उन्होंने 1 महीने के अंदर हम जो भी प्रपोजल आपने दिया है 1 महीने के अंदर करते करके उन्होंने वादा किया है। उसके साथ में ये खुशखबरी है, बिदर डिस्ट्रिक्ट के लिए खुशखबरी है। ये पहली बार वफ़ा अदालत करने के बाद यानी ऑफिसर कितना अलर्ट है। देखो हम जैसा वफ़ा अदालत रखते करके मालूम हुआ तो रेवेन्यू डिपार्टमेंट से आज 60% खाता दिए। रेवेन्यू डिपार्टमेंट से जो बहुत सालों से पेंडिंग था, 7-8 सालों से पेंडिंग था, रेवेन्यू डिपार्टमेंट से 60% खाते दिए। म्यूनसिपाल्टी से 70% खाते आज हैंड ओवर करे हमारे को। यानी ये वफ़ा अदालत करने से ये फ़ायदा हुआ। इसी तरह हम हर डिस्ट्रिक्ट के अंदर वफ़ा अदालत करते जाएंगे। मुसलमान वन साइड वोट देके जीता है। आज MP भी हमारा है। हमारे हर तरीके से काम होते करके बोलने का मतलब था मेरा। सिर्फ मुसलमान वोट देने से कोई जीतता नहीं। अभी टोटल 6.5 लाख सागर ने 6.5 लाख कुछ वोट लिया। मुसलमानों की टोटल मेरे ख्याल से इधर 4.5 लाख वोट है। उसमें 70% पोलिंग मतलब 3 लाख हो गया। बचत के हिंदू भाई भी डाले ना, हर आदमी डालने से ही होता। अभी एक आदमी का सुनने का कुछ, बोलने का कुछ रहता है, यानी उनका सोचने का तरीका गलत है। नो, शुक्रिया अदा की बात नहीं है। तमाम ये कर्नाटका के अंदर इस बार ये मुस्लिम, खासकर मुस्लिम एकजुट होकर वोट दिए। मुस्लिम जो है ना एकजुट होकर इस बार कर्नाटका के अंदर, खाली कर्नाटका के अंदर नहीं पूरे हिंदुस्तान के अंदर कांग्रेस पार्टी को वोट दिया गया। वक्फ एंड हाउसिंग मिनिस्टर ज़मीर अहमद खान साहब आए हैं ये शाहपुर गेट पे, और आपका 2 महीने 3 महीने पहले बीदर के लिए, खासकर मेरे क्षेत्र के लिए 10 करोड़ रुपए माइनॉरिटी में फ़ंड दिए थे। माइनॉरिटी में जो माइनॉरिटी कॉलोनीस है या और डेवलपमेंट फ़ंड के लिए बोल के दिए थे, रोड, ड्रेन, लाइट, वाटर सिस्टम के लिए। यहाँ पे आज 70 लाख का काम के लिए उद्घाटन हुआ है शाहपुर गेट पे, और बाकी का हर वार्ड में कहीं 50 है, कहीं 70 है, इस तरह से पूरे वार्ड्स में जहाँ जहाँ पे क्रिश्चियन है और जहाँ पे मुस्लिम्स है, जहाँ पे जैन समाज है, बुद्धिस्ट है, ऐसे एरिया में डेवलपमेंट के लिए 10 करोड़ रुपए दिए हैं। मैं इसलिए ज़मीर साहब को बहुत बहुत शुक्रिया अदा करता हूँ। लेकिन लक्की सबसे बड़ी बात यह है कि वो खुद आके उद्घाटन किए हैं, इसके लिए मैं बहुत शुक्रिया अदा करता हूँ। और इस प्रोग्राम में हमारे म्यूनसिपाल्टी के अध्यक्ष मोहम्मद गौस है, और वक्फ बोर्ड के चेयरमैन फेरोज़ भाई है, हमारे MLC जब्बार साहब है, और हमारे वक्फ बोर्ड के भी स्टेट के चेयरमैन साहब भी है। इसके लिए मैं सभी को बहुत शुक्रिया अदा करता हूँ। ಬೀದರ್ನ ವಾರ್ಡ್ ಸಂಖ್ಯೆ 29 ಹಾಗೂ 30ರಲ್ಲಿ ಲ್ಯಾಂಡ್ ಆರ್ಮಿ ವತಿಯಿಂದ 1 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ವಾರ್ಡ್ ಸಂಖ್ಯೆ 29ರ ನಗರಸಭೆ ಸದಸ್ಯರಾದ ಶಿವ್ ಪಟೇಲ್, ಮುಖಂಡರಾದ ಇಸಾಕ್ ಶರೀಕರ್ ಹಾಗೂ ಬಡವಣೆಯ ಹಿರಿಯ ನಾಗರಿಕರ ಸಂಘದವರು ಚಾಲನೆ ನೀಡಿದರು. ಈ ಕುರಿತಾಗಿ ಮುಖಂಡರಾದ ಇಸಾಕ್ ಶರೀಕರ್ ಅವರು ಮಾತನಾಡಿ, ಇವತ್ತು ವಾರ್ಡ್ ಸಂಖ್ಯೆ 29 ಮತ್ತು 30ರಲ್ಲಿ ಲ್ಯಾಂಡ್ ಆರ್ಮಿ ವತಿಯಿಂದ 1 ಕೋಟಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕೆಲವು ದಿನಗಳ ಹಿಂದೆ ಎಷ್ಟೇ 50 ಲಕ್ಷ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವ ರಹೀಂ ಖಾನ್ ಚಾಲನೆ ನೀಡಿದರು. 80 ಲಕ್ಷ ಉದ್ಯಾನವನಕ್ಕಾಗಿ ಕೂಡ ಮೀಸಲಿಟ್ಟಿದ್ದಾರೆ. ಹೀಗೆ 15 ದಿವಸಗಳಲ್ಲಿಯೇ ವಾರ್ಡ್ನಲ್ಲಿ 4 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ವಾರ್ಡ್ನಲ್ಲಿ ಯಾರೇ ಆದರೂ ಕೂಡ ಮನೆಯಿಂದ ಹೊರಗೆ ಬಂದರೆ ಎಲ್ಲರಿಗೂ ಸಿಸಿ ರಸ್ತೆ ಕಾಣಬೇಕು, ಒಳಚರಂಡಿ ವ್ಯವಸ್ಥೆ ಕಾಣಬೇಕು. ಸಂಪೂರ್ಣವಾಗಿ ವಾರ್ಡ್ ಒಂದು ಮಾದರಿ ವಾರ್ಡ್ ಮಾಡುವುದೇ ನಮ್ಮೆಲ್ಲರ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ ನಗರಸಭೆ ಸದಸ್ಯರು, ವಾರ್ಡ್ ಸಂಖ್ಯೆ 29 ಮತ್ತು 30 ಹಾಗೂ ಸಚಿವರ ಸಹಕಾರ ಅಪಾರವಾಗಿದ್ದು ಅವರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ MG ದೇಶಪಾಂಡೆ, ಶಿವ್ ಪಟೇಲ್, ರಮೇಶ್ ಇಟಗಿಕರ್, ಕಾರ್ಯದರ್ಶಿಗಳಾದ ಗೊಂಡಾ ಬಾಬುರಾವ್, ಖಜಾಂಚಿಗಳಾದ RS ಬಿರದರ್, ಅಡಪ್ಪ ಹೊಸಮನಿ, ಗದಾ ಪುಂಡ್ಲಿಕ್, ಸಿದ್ದರಾಮ್ ಬುಳ್ಳ, ಶರಣಪ್ಪ ಬಿರ್ಕೋರ್, ಬಸವರಾಜ್ ತಳವಾಡೆ, ಸಿದ್ದಪ್ಪ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಸಾಕ್ ಶರೀಕರ್ ಅಂತ. ಇವತ್ತು ನಮ್ಮ ವಾರ್ಡ್ ನಂಬರ್ 29 ಹಾಗೂ 30 ಇವೆರಡೂ ವಾರ್ಡಲ್ಲಿ ಲ್ಯಾಂಡ್ ಆರ್ಮಿಯಿಂದ 1 ಕೋಟಿ ಕೆಲಸವನ್ನು ನಡೀತಾ ಇದೆ. ಅದೇ ರೀತಿ ಮತ್ತು ಮೊನ್ನೆ 2 ದಿವಸ ಕೆಳಗೆ ನಮ್ಮ ಸಚಿವರಾದ ಶ್ರೀ ರಹೀಂ ಖಾನ್ ಅವರು ಬಂದು ಬಸವ ಚೌಕ್ ಮತ್ತು ಧ್ಯಾನ್ ಮಂದಿರವರೆಗೂ 1 ಕೋಟಿ ಫಂಡ್ ಅನುದಾನ ಕೊಟ್ಟಿದ್ದಾರೆ. ಅದೇ ಇಲ್ಲ, ಸುಮಾರು ಈ ಒಂದು 15 ದಿವಸದಲ್ಲಿ 4 ಕೋಟಿ ಕೆಲಸ ಆಗ್ತದೆ ನಮ್ಮದು ವಾರ್ಡ್ ನಂಬರ್ 29, 30ಯಲ್ಲಿ. ಅದಕ್ಕೋಸ್ಕರ ನಮ್ಮ ಇಲ್ಲೆಲ್ಲ ಉಳಿಯೋದವರು ಭಾಳ ವರ್ಷದಿಂದ ರೋಡ್ ಇರಲಿಲ್ಲ. ನಮ್ಮದೆಲ್ಲ ಹಿರಿಯರು ಬಂದು ಸಚಿವರಿಗೆ ತಮ್ಮವನ್ನು ಮನವಿ ಕೊಟ್ಟಾಗ ಆಯಿತು ಇಮಿಡಿಯೇಟ್ಲಿ ಅಂತಂತೇಳಿ 4 ಕೋಟಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮದು ವಾರ್ಡ್ ನಂಬರ್ 30 ಕೌನ್ಸಿಲರ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ವಾರ್ಡ್ ನಂಬರ್ 29 ಕೌನ್ಸಿಲರ್ ಆಗಿರ್ಬೋದು, ನಮ್ಮ ಶಿವರ್ ಆಗಿರ್ಬೋದು, ಎಲ್ಲರದ್ದು ತುಂಬ ಸಹಕಾರ ಇದೆ ನಮಗೆ ಒಂದು ಕೆಲಸ ಮಾಡೋಕ್ಕೆ. ಅದೇ ರೀತಿ ಮುಂದೆ ಯಾವುದೇ ಕೆಲಸ ಇರಲಿ, ನಾವು ಆಗಲಿ, ಶಿವ ಆಗಲಿ, ಧನರಾಜರಾಗಲಿ, ನಾವು ಯಾವಾಗೂ ಸಚಿವರ ಹತ್ರ ಹೋಗಿ ನಮ್ಮ ಒಂದು ಮನೆ ಕೊಟ್ಟು ರಿಕ್ವೆಸ್ಟನ್ನು ಮಾಡಿ ಸುಮಾರು ಫಂಡ್ ತಂದು ಕೆಲಸವನ್ನು ಮಾಡೋಕ್ಕೆ ನಾವು ಒಂದು ಭಾಳ ಉತ್ಸಾಹವಾಗಿದ್ದೀವಿ.
ಅದೇ ರೀತಿ ಗಾರ್ಡನ್ಗೋಸ್ಕರವಾಗಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು ಎಲ್ಲ ಹಿರಿಯರು. ಗಾರ್ಡನಿಗೋಸ್ಕರವಾಗಿ 80 ಲಕ್ಷವನ್ನು ಕೊಟ್ಟಿದ್ದಾರೆ. ಮತ್ತು CN ಕಾಲೋನಿಯಲ್ಲಿ 50 ಲಕ್ಷವನ್ನು ಕೊಟ್ಟಿದ್ದಾರೆ. ಮತ್ತು ಬಸ್ಸು ಹೈದರಾಬಾದಿಂದ ಇದು ಗುಂಪಾ ರೋಟು ಹೈದರಾಬಾದ್ ರೋಡ್ವರೆಗೂ ಭಾಳ ದಿವಸದಿಂದ ರೋಡ್ ಪೆಂಡಿಂಗ್ ಇತ್ತು. ನಾನು ಮತ್ತು ನಮ್ಮ ಧನರಾಜವರು ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಚಿವರಿಗೂ ಇಮಿಡಿಯೇಟ್ಲಿ 5 ಕೋಟಿ ಫಂಡನ್ನು ಮಾಡಿ ರೋಡು ಕಂಪ್ಲೀಟ್ ಆಗಿದೆ ಇವಾಗ. ಅದೇ ರೀತಿ ಮತ್ತು ಒಳಗೆ ಕೂಡ ಏರಿಯಾದಲ್ಲಿ 2 ಕೋಟಿ ಕೆಲಸ ನಡೀತಾ ಇದೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ನಮ್ದೆಲ್ಲ ಒಂದು ಏನು ಆಸೆ ಇದೆ ಅಂದರೆ ಯಾರೇ ಮನೆ ಹೊರಗೆ ಬಂದರೂ CC ರಸ್ತೆ ಕಾಣಬೇಕು ಅವರಿಗೆ. ಸುಮಾರು ರಸ್ತೆಗಳು ಆಗ್ತವೆ. ಇನ್ನೊಂದು 1-2 ತಿಂಗಳಲ್ಲಿ 4 ಕೋಟಿ ಕೆಲಸ ಆಗ್ತದೆ ಇದರಲ್ಲಿ. ಸೊ ಎಲ್ಲರಿಗೂ ನಾನು ಹೇಳ್ತೀನಿ, ನಿಮ್ದು ಯಾವುದೇ ಕೆಲಸ ಇರಲಿ, ಶೂರ್ ಇರ್ತಾರೆ, ನಾವು ಇರ್ತೀವಿ, ನಮ್ದು ಹಿರಿಯರ ಸಂಘ ಅಧ್ಯಕ್ಷರು ಇರ್ತಾರೆ. ಎಲ್ಲಿ ರೋಡ್ ಇಲ್ಲ, ಎಲ್ಲಿ ಲೈಟ್ ಇಲ್ಲ ಹೇಳ್ರಿ, ನಾವು ಇಮಿಡಿಯೇಟ್ಲಿ ಎಷ್ಟು ಜಲ್ದಿ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ದು 2 ಮಾತು ಮುಗಿಸ್ತೀನಿ. ಜಯಂತ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದೇವಿನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಅಲ್ಲಿನ ಜನರು ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಂತೋಷ್ ಶೇರಿಕರ್ ಮತ್ತು ತಾಲೂಕಾ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ರಾಜ್ಭವನ್, ಮನೋಜ್ S ಭವಾನಿ, ಕಿರಣ್ ಬಿರದರ್, ಅಮರ್ ಪಾಟೀಲ್ ಮತ್ತಿತರರು ಭಾಗಿಯಾಗಿದ್ದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಹಿಂಭಾಗಕ್ಕೆ ಹೊಂದಿಕೊಂಡಂತೆ ರೈತರ 100 ಎಕರೆ ಕೃಷಿ ಭೂಮಿ ಇದ್ದು, ರೈತರು ಬೇಸಾಯ ಚಟುವಟಿಕೆಗಳನ್ನು ನಡೆಸುವುದು ಸೇರಿದಂತೆ ತಮ್ಮ ಜಮೀನಿಗೆ ಜಾನುವಾರುಗಳು ಮತ್ತು ಎತ್ತಿನ ಬಂಡಿಗಳೊಂದಿಗೆ ಓಡಾಡಲು ಅಗತ್ಯವಾಗಿ ಬೇಕಾಗಿದ್ದ ಮೂಲ ಕಚ್ಚಾ ರಸ್ತೆಯನ್ನು ಮೇಲ್ಕಂಡ 2 ಶಿಕ್ಷಣ ಸಂಸ್ಥೆಗಳು ಕಾಂಪೌಂಡ್ ನಿರ್ಮಿಸಿದೆ. ರೈತರು ಓಡಾಡಲು ತೀವ್ರವಾದ ಸಂಕಷ್ಟವನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡಿದ್ದ ಕೆಆರ್ಪೇಟೆ ಶಾಸಕ HT ಮಂಜು ಅವರು ರೈತರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಪಾಲಿಟೆಕ್ನಿಕ್ ಕಾಲೇಜಿನ ಮಧ್ಯಭಾಗದಲ್ಲಿ ರೈತರು ಓಡಾಡಲು ಬಳಸುತ್ತಿದ್ದ ಕಚ್ಚಾ ರಸ್ತೆಗೆ ಪರ್ಯಾಯವಾಗಿ ಬಸ್ ಡಿಪೋಗೆ ಹೊಂದಿಕೊಂಡಂತೆ ಕಾಂಪೌಂಡ್ ಪಕ್ಕದಲ್ಲಿ 30 ಅಡಿ ವಿಸ್ತೀರ್ಣದ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿ ರೈತರು ಸೇರಿದಂತೆ ಸಾರ್ವಜನಿಕರು ಓಡಾಡಲು ಅನುಕೂಲ ಮಾಡಿಕೊಡುವಂತೆ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಹುಲಿವಾನ್ ನಾಗರಾಜು ಅವರ ಸಮ್ಮುಖದಲ್ಲಿ ತಹಸೀಲ್ದಾರ್ ನಿಸರ್ಗ ಪ್ರಿಯ ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಸಿದ್ದಯ್ಯ ಅವರಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ನಿಸರ್ಗ ಪ್ರಿಯ, ಸರ್ಕಾರಿ ಪಾಲಿಟೆಕ್ನಿಕ್ ಸೇರಿದಂತೆ ವಿಶಾಲವಾದ ಜಾಗವನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ನಿರ್ಮಾಣ ಸೇರಿದಂತೆ ಬಸ್ ಡಿಪೋ ನಿರ್ಮಿಸಲು ಈಗಾಗಲೇ ನೀಡಲಾಗಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ನಿರ್ಮಾಣಕ್ಕೆ ರೈತರು ನೀಡಿರುವ ಜಮೀನಿಗೆ ಹೊಂದಿಕೊಂಡಂತೆ ಪಾಲಿಟೆಕ್ನಿಕ್ ಕಟ್ಟಡದ ಹಿಂಭಾಗದಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ಇರುವುದರಿಂದ ಮೂಲ ನಕಾಶೆಯಲ್ಲಿ ರಸ್ತೆಗೆ ಬಿಟ್ಟಿರುವ ಜಾಗವನ್ನು ಮುಚ್ಚಿ ಕಾಂಪೌಂಡ್ ನಿರ್ಮಿಸಿರುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಮಾನವೀಯ ನೆಲೆಗಟ್ಟಿನ ಆಧಾರದಂತೆ ಪರ್ಯಾಯ ರಸ್ತೆಗೆ ಜಾಗ ಬಿಟ್ಟುಕೊಡುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಪ್ರಸ್ತುತ ಪಾಲಿಟೆಕ್ನಿಕ್ ಕಟ್ಟಡದ ಪಕ್ಕದಲ್ಲಿ ನಿರ್ಮಿಸಿರುವ ಬಸ್ ಡಿಪೋಗೆ ಹೊಂದಿಕೊಂಡಂತೆ 30 ಅಡಿ ಅಗಲದ ರಸ್ತೆಯ ನಿರ್ಮಾಣಕ್ಕೆ ನಾಳೆಯಿಂದಲೇ ಕ್ರಮ ಕೈಗೊಂಡು ರಸ್ತೆ ನಿರ್ಮಿಸಿರುವ ಜಾಗವನ್ನು ಭೂ ದಾಖಲೆಯಲ್ಲಿ ನಮೂದಿಸಿಕೊಟ್ಟು ಅನುಕೂಲ ಮಾಡಿಕೊಡುತ್ತೇನೆ ಎಂದು ಶಾಸಕ ಆದೇಶಕ್ಕೆ ಪೂರಕವಾಗಿ ಉತ್ತರಿಸಿದರು. ಸಭೆಯಲ್ಲಿ ಪುರಸಭೆ ಸದಸ್ಯ ಡಿ ಪ್ರೇಮ್ಕುಮಾರ್, ಮಾಜಿ ಸದಸ್ಯ ಹೇಮಂತ್ ಕುಮಾರ್, ಹಟ್ಟಿಮನೆ ಸಿದ್ದರಂಗಪ್ಪ, ವಿಠಲ್ಪುರ್ ಜಯರಾಮ್, ಕೆಎಸ್ ಮಧುಸೂದನ್, ಹಂಸ ರಮೇಶ್, ನಿರಂಜನ್, ಕೆಆರ್ ವಾಸು, ಅಂಬೇಡ್ಕರ್ ನಗರದ ಯಜಮಾನ ನಾಗರಾಜು, ರಾಜೇಶ್ವರ್ ನಿರೀಕ್ಷಕ ಜ್ಞಾನೇಶ್, ಕಂದಾಯ ಅಧಿಕಾರಿ ಜಗದೀಶ್, ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ಆನಂದಗೌಡ ಸೇರಿದಂತೆ ರೈತ ಬಾಂಧವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ವೆ ಮಾಡಿ ನಿಮಗೆ ಮಧ್ಯದಲ್ಲಿ 2 ಕಾಲೇಜ್ ಮಧ್ಯದಲ್ಲಿ ರೈತರು ನೋಡೋಕ್ಕೆ ಜಾಗ ಐತೆ ಗಮನಕ್ಕೆ ಪ್ರಕಾರ ಅದನ್ನು ಸಾರ್ವಜನಿಕ ಸಂಸ್ಥೆ ಅಂತ ಬಳಸ್ಕೊಂಡವ್ರೆ. ಅದ್ರಲ್ಲಿ ಯಾರು ತಕರಾರಿಲ್ಲ.
ಬಟ್ ಪಾರ್ಟ್ಲಿ ಜನರು ರೈತರು ಓಡಾಡೋಕ್ಕೆ ಜಾಗ ಬಿಟ್ಬಿಟ್ಟು ಒಂದು ರೈಟ್ ಬಿಟ್ಬಿಟ್ಟು ರೆಡಿ ಮಾಡಿಸ್ತೀನಿ ಇವತ್ತು ಬಂದಿದ್ದಾರೆ ಸರ್. ಅದೇನಿಲ್ಲ ಸರ್, ಜಾಗ ಮಾರ್ಕ್ ಮಾಡ್ಕೊಡ್ತಾರೆ. ಇವರು ಕಾಂಪೌಂಡ್ ಆ ಕಡೆಯಿಂದನೇ ಹಾಕೋ ಬಂದ್ಬಿಡಿ ಸರ್, ತೊಂದರೆ ಇಲ್ಲ. ಜಾಗ ಬಿಟ್ಬಿಟ್ಟು ಹಂಗೆ ಮಾಡ್ಕೊಳ್ಳೋಣ. ಮೊನ್ನೆ ರೈತರು ನಿಮಗೆ ಕೊಟ್ಟಾಗ ನಮಗೂ ಒಂದು ಕಾಪಿ ಕೊಟ್ಟಿದ್ರು. ಆ ಬೇಸಿಸ್ ಮೇಲೆ ಈಗ ಅವ್ರು ಇದೆ ಈಗ ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಲೇಟ್ ಆಗುತ್ತೆ, ಜೊತೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೇವಲ್ಲ, ಈಗಲೇ ಮಾಡಿಸ್ಕೊಡೋಣ. ಈಗ ಬರ್ತಾರೆ ಅದಕ್ಕೆ ಅವರು ಬಂದವರಲ್ಲ ನೀವೇ ರೆಡಿ ಇದ್ದಾಗ ರೆಡಿ ಅಂತಲ್ಲ ಸರ್. ಒಟ್ಟಿಲಿ ವೇಟಿಂಗ್ ಎಲ್ಲ ಕೊಡ್ತಿದ್ದೆ. ನಾವು ಸರ್ಕಾರ ಎಲ್ಲರೂ ಗೈಡ್ ಮಾಡಿ ಏನಾಗ ಬಂದ್ರೆ ಈಗ ನಿಮ್ಮ ಪ್ರಿನ್ಸಿಪಲ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಕರ್ನಾಟಕ ಹಾಲು ಒಕ್ಕೂಟ ನಂದಿನಿ ಹಾಲಿನ ದರಗಳನ್ನು ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಲಾಗಿದ್ದು 1 ಲೀಟರ್ ಹಾಲಿನ ದರ ನಾಳೆಯಿಂದ 44 ರೂಪಾಯಿ ಆಗುತ್ತದೆ. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ನಂದಿನಿ ಹಾಲಿನ ದರ ಹೆಚ್ಚಿಸಿದೆ ಎಂದು ಅಧ್ಯಕ್ಷ ಭೀಮ್ ನಾಯಕ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆ ಮಾಡಲಾಗಿದೆ ಹಾಗೂ ಅರ್ಧ ಲೀಟರ್ ಹಾಲಿನ ದರ 22 ರೂಪಾಯಿನಿಂದ 24 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಆದರೆ ಗ್ರಾಹಕರಿಗೆ ಸಿಗುತ್ತಿದ್ದ 1000 ml 1 ಲೀಟರ್ ಪ್ಯಾಕೆಟ್ ಹಾಲು ಇನ್ಮುಂದೆ 1050 ml ಹಾಗೂ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು 550 ml ಹೆಚ್ಚುವರಿ ಸಿಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಎಂಎಫ್ ಇಡೀ ರಾಷ್ಟ್ರದಲ್ಲಿ ಅತಿ ದೊಡ್ಡ 2ನೇ ದೊಡ್ಡ ಹಾಲಿನ ಮಂಡಳಿಯಾಗಿದೆ. 98,17,000 ಲೀಟರ್ ಹಾಲು ನಮ್ಮಲ್ಲಿ ಶೇಖರಣೆ ಆಗುತ್ತದೆ. 1 ಕೋಟಿ ಲೀಟರ್ ಹಾಲಿನ ಶೇಖರಣೆ ಮಾಡಲು ಸಿದ್ಧರಾಗಿದ್ದೇವೆ. 27 ಲಕ್ಷ ಹಾಲು ಉತ್ಪಾದಕ ರೈತರಿಗೆ ನಮಗಿದು ಸಾಧ್ಯವಾಗಿದೆ. 30 ಲಕ್ಷ ಲೀಟರ್ ಹಾಲಿನ ಪೌಡರ್ಗೆ ಮೀಸಲಾಗಿದೆ ಎಂದು ಭೀಮ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಹಾಲಿನ ದರ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಪ್ಯಾಕೆಟ್ ಹಾಲಿನ ಬೆಲೆ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ನಾಳೆಯಿಂದಲೇ ಪರಿಷ್ಕೃತ ಹಾಲಿನ ದರಗಳು ಜಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.